ಇನ್ನು ಅನುಪಮನ ಬುದ್ಧಿಯನ್ನು ಆ ನಾಗರಾಜನ ಮೇಲೆ ಒತ್ತಿನ ಶಿರವನ್ನು ತೋರಿಸಿದೆಯಾ? ಮನವೇಕೆ? ಅವರ ಗುಪ್ತ ಮಂದಿರಗಳಲ್ಲಿ ಓಡಾಡಲಿಕ್ಕೆ ತುಂಬಾ ಸ್ವಾತಂತ್ರ್ಯ ಇದೆ. ಇದೇಕೆ ತಡ ಆ ವಿಗ್ರಹವನ್ನು ಅಪಹರಿಸಿದರನು? ಆ ವಿಗ್ರಹವನ್ನ ನಾನು ಅಪಹರಿಸಬೇಕೆಂಬ ಕಾರ್ಯಾಚರಣೆಯಲ್ಲಿದ್ದಾಗ ಆ ರಘು ಮತ್ತು ವಿಜಯ್ ಉಪಾಯದಿಂದ ಅದನ್ನ ಹೊರತರ್ತಾ ಇದ್ದಾರೆ. ರಘು ವಿಜಯ ಎಂದರೆ ಕುಂಡಿಗಳನ್ನು ಮನೆಯಿಂದ ಹೊರ ಹಾಕಿದರೆ ಆ ವಿಗ್ರಹವನ್ನು ತಂದು ನನ್ನ ಕೈ ಸೇರಿಸಬೇಕಾದ ಅವಶ್ಯವಾಗಿ ನೋಡಿ, ಅವರಿಬ್ಬರನ್ನ ಆ ಮನೆಯಿಂದ ಹೊರಬಿದ್ರೆ ನಮ್ಮ ಕಾರ್ಯಸ್ಥಳದ ಕೊಟ್ಟಿಗೆಲ್ತನ್ನ ಅರ್ಥಕೊಳ್ಳೋದಕ್ಕೆ ಆ ಗಂಡು ಯಾರು ಇದಿಲ್ಲ ಮನೆಯಲ್ಲಿ. ವ್ಯಾಪಾರ ಯುಗದ ಚಾಣಕ್ಯನೇ ನಿನ್ನ ಪಕ್ಕದಲ್ಲಿ ಇರುವಾಗ ಆ ನರಕುನಿಗಳ ಲೆಕ್ಕ ಆ ಎರಡು ನರಕುನಿಗಳನ್ನು ಮನೆಯಿಂದ ಹೊರ ಹಾಕಿದರೆ ಅದನ್ನು ತಂದು ನನ್ನ ವಶ ಮಾಡುವ ತಾನೆ ಅದೆಂದು ನಾನು ಅರಿಯಬಹುದೇ? ಏನೆಂದು ಅದನ್ನೇ ಕೇಳ್ತಾ ಇದ್ದೀನಲ್ಲ. ಅನುಮಾನವೇ ಬೇಡ ಸುಂದರಿ. ಅನುಮಾನ ಸಂದೇಹ ಪಡದೆ ಸಹೋದರಿ. ಈ ಪ್ರಪಂಚದಲ್ಲಿ ಪ್ರೀತಿಸುವುದಾದರೆ ಅದನ್ನು ನನ್ನ ಕೈ ಸೇರಿಸಿದರೆ ಮಾತ್ರ ನಾನು ನಿನ್ನನ್ನು ಸೇರಿಸಬಹುದು. ಕ್ಷುಲ್ಲಕ ವಿಷಯ ಅಷ್ಟೊಂದು ದೊಡ್ಡ ಪ್ರಕೋಪಕ್ಕೆ ಕಾರಣವಾಗಬಹುದೇ? ಕಮಲ್ ಲಾವಣ್ಯ ವುಮೆನ್ ಮತ್ತು ಬಹಳ ಈ ವೈದ್ಯ ಪಡೆದು ಬಹಳ ದಿನಗಳಾಯ್ತು. ಬಂದು ಇಂಪವಾದ ಒಂದು ಗಾಯವನ್ನು ಹೊರಬೀಳಲಿ. ಅಯ್ಯೋ, ಇದೆಂತ ದೃಶ್ಯವನ್ನು ಎಂದು ನಾನು ನೋಡುತ್ತೇನೆ. ನನ್ನ ವೈರಿ ಚಾಣಕ್ಯನ ತೋಳ ತೆಕ್ಕೆಯಲ್ಲಿ ನನ್ನ ಮುದ್ದು ತಂಗಿ ಲಾವಣ್ಯ. ಅಮ್ಮ, ತಂಗಿಯ ಜಾರತನನ್ನು ನೋಡಲಿಕ್ಕೆ ನನ್ನನ್ನಿಲ್ಲಿ ಬಿಟ್ಟು ಸತ್ತು ಹೋದೇನಮ್ಮ. ನನ್ನಲ್ಲಿ ಬಿಟ್ಟು ಸತ್ತು ಹೋದೇನಮ್ಮ. ಅವನನ್ನು ಅರೆಸ್ಟ್ ಮಾಡಿ ಕಲ್ಲು ಶಿಕ್ಷೆಯನ್ನು ಕೊಡಿಸಬೇಕೆಂಬ ನನಗೆ ನೇಣುಗಂಬವೇ ಎದುರಾಗಿದೆ. ತಂಗಿಯ ಆದರತನವನ್ನು ಕಂಡರೂ ಷಂಡನಂತೆ ಆಗಿರುವೆ. ಸಾಕಮ್ಮ, ಈ CID ಇನ್ಸ್ಪೆಕ್ಟರ್ ಕೆಲಸ ಸಾಕು. ಆ ನೌಕರಿಯನ್ನು ರಾಜೀನಾಮೆ ನೆಟ್ಟು ಚಾರಣೆಯ ಜಾಲತಾಣವನ್ನು ಚೇಡೆಂಬ ಅಗ್ನಿಯಲ್ಲಿ ಅವರನ್ನು ಸುಟ್ಟು ಬಿಡುವೆ. ಆಶೀರ್ವಾದ ಮಾತೆ. ರಾಜಣ್ಣಮ್ಮ ಹೇಳವ್ವ, ನೋಡ್ಕೊಂತ ಬಂದೆ ಮಾಮ. ಯಾಕೆ ಮಾಮ? ಒಂದ್ ನಂಬರ್ ಇದೆಯಲ್ಲ, ಕಣ್ಣು ಬೇರೆ ಕೆಂಪು ಬಗೆವ. ಯಾಕೆ ಮಾಮ? ಇಲ್ಲವ್ವ, ಸ್ವಲ್ಪ ಹೊತ್ತಿನಿಂದ ಕಣ್ಣಾಗ ಕಸ ಬಿದ್ದಿತ್ತವ, ಅದಕ್ಕೆ ಕಣ್ಣು ಕೆಂಪಗಾಗ್ಯದ ರತ್ನಮ್ಮ. ಕಣ್ಣು ಕೆಂಪಗ ಅದಿರ್ಲಿ, ನೀ ಇಲ್ಲಿಗೆ ಏಕೆ ಬಂದವ? ಹೋಗ್ ಮಾಮ, ಮಾತಿದ್ರೆ ಸಾಕು. ಅಮ್ಮ ರತ್ನಮ್ಮ ಅದೆಲ್ಲ ಬೇಡ, ಪ್ರೀತಿಯಿಂದ ರತ್ನ ಅಂದ್ರೆ ಅಷ್ಟೇ ಸಾಕು ಮಾಮ. ಕಣ್ಣ ಹೆಣ್ಣು ಮಕ್ಕಳನ್ನು ಆ ರೀತಿ ಕರಿಬಾರ್ದವ್ವ. ಅವ್ವ, ಅಕ್ಕ, ತಂಗಿ ಅಂತ ಕರಿಬೇಕು ರತ್ನಮ್ಮ, ಕರಿಬೇಕು. ಮಾಮ ಅದು ಅದು ಏನವ ಅದು? ಏನಿಲ್ಲ ಮಾಮ, ಶೆಟ್ಟಿಗೆ ಸೋಡಾ ಚಿಟ್ಟಿ ಕೊಡೋದು, ನಿನ್ನ ಜೊತೆ ಮರುಮದುವೆ ಆಗೋದು. ತಪ್ಪವ್ವ, ಇದು ತಪ್ಪು ರತ್ನಮ್ಮ, ಇದು ತಪ್ಪು. ಯಾವ ತಪ್ಪಮ್ಮ? ಯಾವ ತಪ್ಪು? ಪತಿಯ ದೇವ್ರ ಅಂತ ಹೇಳಿದ್ರು ನನಗೆ ಮೋಸ ಮಾಡಿ ನಮ್ಮ ಶೆಟ್ರು ಇನ್ನೊಂದು ಹೆಣ್ಣಿನ ಜೊತೆ ಸರಸ ಮಾಡ್ತಾ ಇದಾರಲ್ಲ, ಅದು ತಪ್ಪಲ್ವೇ? ಅದು ಕೂಡ ತಪ್ಪು ರತ್ನಮ್ಮ, ಅದು ಕೂಡ ತಪ್ಪು. ಒಬ್ಬ ಗಂಡು ಸಹಿತ ಅಂತ ಬಂಡತನ ಕೆಲಸ ಮಾಡಬಾರ್ದು ರತ್ನವ್ವ, ಬಂಡತನ ಕೆಲಸ ಮಾಡಬಾರ್ದು. ನೀನು ಒಂದು ಹೆಣ್ಣು ಹೂ ಇದ್ದಂಗೆ. ಆ ಹೂವು ಗಂಡನಂಬ ದೇವರ ಅಡಿಯಲ್ಲಿ ಬೆಳಗಿದರೆ ಬಹಳ ಚಂದ ರತ್ನವ್ವ, ಬಹಳ ಚಂದ. ಅಡಿ ತಪ್ಪಿ
ಅಡ್ನಾಡಿ ಕಾಲೊಳಗೆ ಸಿಕ್ಕು ಬೀದಿಯಲ್ಲಿ ಸಿಕ್ಕರೆ ಅದು ಕಸತಿರ್ತವ ರತ್ನವ, ಅದು ಕಸಾಗಿ ಹೋಗ್ತದ ರತ್ನವ, ಅದು ಕಸಾಗಿ ಹೋಗ್ತದ. ನೀನು ಹೆಣ್ಣು ಆ ದೇವರ ಅಡಿಯಲ್ಲಿ ಬೆಳಗಿದ್ರೆ ಚಂದ ರತ್ನವ, ನೀನು ಬೆಳಗಿದ್ರೆ ಚಂದ. ಇರ್ಲಿ ರತ್ನವ, ಒಂದು ಹೆಣ್ಣು ಮನೆಯಲ್ಲಿ ಇದ್ರೇನೆ ಬಹಳ ಚಂದ. ಏನ್ ಚಂದನ ಬಾಳ ಬಿಡಮ್ಮ. ನಮ್ ಶಾಟ್ರು ರಾತ್ರಿ ಸರಿಯಾಗಿ ಮರೆಗ ಬರಂಗಿಲ್ಲ ಮಾಮ. ಬೇಡವಾ ರತ್ನವ, ಬೇಡ. ನಾ ಎತ್ತಿದ್ರು ನಿನ್ನ ಬಾಳ್ವೆ ಶುದ್ಧ ಮಾಡೇ ಮಾಡ್ತೀನಿ ರತ್ನವ, ನಿನ್ನ ಬಾಳ್ವೆ ಶುದ್ಧ ಮಾಡೇ ಮಾಡ್ತೀನಿ. ಆಯ್ತು ಮಾಮ, ನಿನ್ನ ಮಾತಿನ ಮೇಲೆ ನಂಬಿಕೆ ಐತಿ. ನಡಿ ಮಾಮ ಹೋಗೋಣ. ನಡೆಯವಾ ರತ್ನವ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.